ಇವತ್ತು ಬೆಳಗಿಂದ ಕೆಲಸ ಇದ್ದಿದ್ದ ಕಾರಣ ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗ ಟೈಮು 4:56. ಈಗ ಫ್ರೀ ಆಗಿದ್ದೀವಿ. ಈಗ ಕಾರ್ದು ಇಂಜಿನ್ ವಾರ್ನಿಂಗ್ ಲೈಟ್ ಬರ್ತೈತೆ ಅಂದ್ಬಿಟ್ಟು ಶೋರೂಮಿಗೆ ಬಿಡೋಕ್ಕೆ ತಗೊಂಡೋಗ್ತಾಯಿದ್ದೀನಿ. ನಾನು ನನ್ನ ಫ್ರೆಂಡು ರಘು ಇಬ್ಬರು ಇದ್ದೀವಿ. ಈಗ ಹೋಗಿ ಗಾಡಿ ಬಿಟ್ಟು ಏನಾಗ್ತದೆ ಅಂತ ನೋಡಬೇಕು. ಹಂಗೆ ಇವ್ರ ಗಾಡಿ ನೆನ್ನೆ ಇಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಇಸ್ಕೊಂಬರೋಕ್ಕಾಗಲಿಲ್ಲ. ಈಗ ಹೋಗಿ ಅವ್ರ ಗಾಡಿ ಇಸ್ಕೊಂಡು, ಇಲ್ಲ ಫಸ್ಟ್ ನನ್ನ ಗಾಡಿ ಬಿಟ್ಟು ಆಮೇಲೆ ಅವ್ರ ಗಾಡಿ ಇಸ್ಕೊಂಡು ಏನು ಎತ್ತ ಅಂತ ವಿಚಾರಿಸ್ಕೊಂಡು ಮನೆಗೆ ಬರಬೇಕು. Entering to Kia showroom. ಅದು Volkswagen Kia. ಈಗ ಕಿಯಾ ಶೋರೂಮ್ ಬಗ್ಲುಗುಂಟೆಲಿದ್ದೀವಿ. ಈ ಗಾಡಿ ತಗೊಂಡು ಬರೇ ಖರ್ಚು. ಲಾಸ್ಟ್ ಟೈಮ್ ಬಂದು ಸರ್ವಿಸ್ ಮಾಡಿಸ್ಕೊಂಡು ಹೋಗಿದ್ದೀನಿ. ಕ್ಯಾಮ್ರಾ ಹೋಯ್ತೆ ಅಂದ್ಬಿಟ್ಟು 26,000 ಕೊಟೇಶನ್ ಕೊಟ್ಟವ್ರೆ. ಈಗ ಇಂಜಿನ್ ಸೆನ್ಸರ್ ಹೋಗ್ಬಿಟ್ಟೈತೆ ಅಂದ್ಬಿಟ್ಟು ಅದೊಂದು 16,000 ಹೇಳ್ತವ್ರೆ. ಡೀಸೆಲ್ ಗಾಡಿಗಳು ಸುಮ್ಮನೆ ತಾಂಬಿಟ್ರಾಗಲ್ಲ, ಸಖತ್ ಖರ್ಚು ಬರ್ತವೆ. ಅವೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನಾನು ಆರಾಮಾಗೆ ಲೋಕಲಾಗಿ ಓಡಾಡ್ಸ್ಕೊತೀನಿ, ಜಾಸ್ತಿ ಎಲ್ಲೂ ಲಾಂಗ್ ಹೋಗಲ್ಲ ಅನ್ನೋರು ಪೆಟ್ರೋಲ್ ಗಾಡಿ ತಗೊಳ್ರಿ ಬೆಸ್ಟು. ಡೀಸೆಲ್ ತಗೊಂಡ್ರೆ ಲಾಂಗ್ ಹೋಗಬೇಕು. ಡೈಲಿ ಒಂದು 100-150 ಕಿಲೋಮೀಟರ್ಸು ನೀವು ಟ್ರಾವೆಲ್ ಮಾಡ್ತೀನಿ ಅಂದರೆ ಡೀಸೆಲ್ ಗಾಡಿ ತೊಗೊಳ್ಳಿ, ಬರ್ತದು. ಇಲ್ಲಾಂದರೆ ಡೀಸೆಲ್ ಗಾಡಿಗಳು ಖರ್ಚು ಜಾಸ್ತಿ, ಸರ್ವಿಸಲ್ಲೂ ಖರ್ಚು, ಎಲ್ಲದರಲ್ಲೂ ಖರ್ಚು. ನೆನ್ನೆ ಗಾಡಿ ಇಸ್ಕೊಳ್ಳೋಣ ಅಂತ ಬಂದು ಲೇಟಾಗೋಯ್ತು. ನೆನ್ನೆ ಗಾಡಿ ಕೊಡಲಿಲ್ಲ, ಹಾಗಾಗಿ ಇವತ್ತು ರಘುವ್ರ ಕಾರ್ ಇಸ್ಕೊಳ್ಳೋಣ ಅಂತ ಬಂದಿದ್ದೀವಿ ನೆಕ್ಸಾ ಶೋರೂಮ್ಗೆ. ಇವತ್ತು ಗಾಡಿ ಇಸ್ಕೊಂಡು ಹೊರಟ್ಬಿಡೋದೆ. ಕ್ಯಾಮ್ರಾ ಹಾಕೋಕ್ಕೆ ಮಾರುತಿ ಸುಜುಕಿ ಅವರು ಎಷ್ಟು ರಿಸ್ಕ್ ತಂತವ್ರು ನೋಡಿ. ಅದೇ ನಮ್ಮ ಸರ ಮಗ ಹಾಕಿದ್ರೆ ಇನ್ನೇನು ಡೆಲಿವರಿ ತಗೋಬೇಕಾಗಿತ್ತು. ಅಷ್ಟರಲ್ಲಿ ಲಿಫ್ಟಲ್ಲಿ ಮೇಲೆ ತಗೊಂಡೋಗಿ ಮತ್ತೆ ಕ್ಯಾಮ್ರಾ ಡ್ರಿಲ್ ಮಾಡಿಸಿ ಹೋಲ್ ಮಾಡಿಸಿ ಹಾಕೊಂಡು ಕೊಡ್ತಾರೆ. ಇಲ್ಲಿಗೆ ನನ್ನ ಡೇ ಮುಗಿತು. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಟಾಟಾ, ಬಾಯ್ ಬಾಯ್.